ಒಂದೊಂದು ಸಾರಿ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬಾರ್ದು ಅನಿಸುತ್ತೆ. ನನಗಂತೂ ತುಂಬ ಬೇಜಾರಾಯಿತು ಸ್ನೇಹಿತರೆ. ಯಾಕೆಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಶೋಭಾ ಅವರು. ಇನ್ನೂ ಆಡಬೇಕಿತ್ತು, ಇನ್ನೂ ಚೆನ್ನಾಗಿ ಆಟ ಆಡಬೇಕಿತ್ತು. ಅವ್ರು ಎಷ್ಟು ಆ್ಯಕ್ಟಿವ್ ಆಗಿ ಮನೆ ಒಳಗಡೆ ಹೋದರು. ನಮಗಂತೂ ತುಂಬ ಖುಷಿಯಾಗಿತ್ತು. ಶೋಭಾ ಶೆಟ್ಟಿ ಆಗಿರ್ಬೋದು ಮತ್ತು ರಜತ್ ಆಗಿರ್ಬೋದು ಬಂದಾದಮೇಲೆ ಒಂಥರ ಚೆನ್ನಾಗಿತ್ತು ಬಿಗ್ ಬಾಸ್ ನೋಡಲಿಕ್ಕೆ. ನಾವು ಕೂಡ ಅಷ್ಟೇ ಇಷ್ಟು ದಿನ ಇಂಟ್ರೆಸ್ಟಾಗಿ ನೋಡ್ತಾ ಇರಲಿಲ್ಲ, ಬಟ್ ತುಂಬ ಇಂಟ್ರೆಸ್ಟ್ ಇಟ್ಟು ನೋಡ್ತಾ ಇದ್ವಿ. ಬಟ್ ಶೋಭಾ ಶೆಟ್ಟಿಯವರು ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ, ಜನಗಳೇ ಸೇವ್ ಮಾಡಿ ಅವರನ್ನು ಇರಿಸಿದ್ದಾರೆ. ಅಂಥದ್ರಲ್ಲಿ ನಾನು ಇರಲ್ಲ ಇಲ್ಲಿ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ? ಯಾಕೆ ಅಂದರೆ ಒಬ್ಬ ಮನುಷ್ಯ ಈ ಆಟದಲ್ಲೇ ಸೋಲು ಗೆಲುವು ಅನ್ನೋದನ್ನ ನಿಭಾಯಿಸೋಕ್ಕಾಗಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಹೇಗೆ ಬರೋ ಕಷ್ಟಗಳನ್ನ ನಿಭಾಯಿಸ್ತಾರೆ ಅನ್ನೋದು ಇಲ್ಲಿ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತು ಸ್ನೇಹಿತರೆ? ನನಗಂತೂ ತುಂಬ ಬೇಜಾರಾಯಿತು. ಯಾಕಂದರೆ ಶೋಭಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಹೋದ ವಾರ ಅವಕಾಶಗಳು ಸಿಕ್ಕಿರಲಿಲ್ಲ, ಒಪ್ಕೊಳ್ಳೋಣ. ಬಟ್ ಮುಂದಿನ ದಿನದಲ್ಲಿ ಅವಕಾಶಗಳು ಸಿಕ್ಕಿದ್ರೂ ಸಿಗ್ತಾ ಇತ್ತು. ತುಂಬ ಚೆನ್ನಾಗೇ ಆಟ ಆಡ್ಬೋದಿತ್ತು. ಬಟ್ ಆದರೂ ಯಾಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಸುದೀಪ್ ಸರ್ರು ಜನಗಳಿಗೋಸ್ಕರ ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಟು ನಿಮಗೆ ಓಟ್ ಹಾಕಿ ಉಳಿಸಿದ್ದಾರೆ. ಅವ್ರಿಗೋಸ್ಕರ ಆದರೂ ಆಟ ಆಡಿ ಅಂತ ಅಂದರು, ಅವ್ರು ಕೇಳಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಮಗಂತೂ ಕೂಡ ತುಂಬ ಬೇಜಾರಾಗಿದೆ. ಉಳ್ಕೋಬೇಕಾಗಿತ್ತು ಶೋಭಾ ಶೆಟ್ಟಿ ಅವರು. ಹಾಗೆ ಸುದೀಪ್ ಸರ್ ತುಂಬಾ ಕನ್ವಿನ್ಸ್ ಮಾಡ್ತಾರೆ, ಬಟ್ ಆದರೆ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕೆ ಹಂಗೆ ಅನ್ನಿಸ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಬಿಗ್ ಬಾಸ್ ಆಟ ಆಡ್ಕೊಂಡು ಬಂದಿರೋರೇನೆ ಈ ಥರ ಕುಗ್ಗೋದ್ರೆ ಇನ್ನು ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಇನ್ನು ಯಾವ ರೀತಿ ಆಟ ಆಡ್ಬೋದು ಅಲ್ವಾ ಸ್ನೇಹಿತರೆ? ಸುದೀಪ್ ಸರ್ ತುಂಬಾ ಕನ್ವಿನ್ಸ್ ಮಾಡಿದ್ರು, ಜನಗಳಿಗೋಸ್ಕರ ನೀವು ಆಟ ಆಡಲೇಬೇಕು ಅಂತ. ಬಟ್ ಆದರೆ ಅವರು ಆಡೋಕ್ಕೆ ರೆಡಿ ಇರಲಿಲ್ಲ. ನನ್ನ ಕಳಿಸ್ಕೊಟ್ಬಿಡಿ, ನಾನು ಹೋಗ್ತೀನಿ ಅಂತ ಹೇಳಿದ್ರು. ಇನ್ನೆಷ್ಟು ಮನುಷ್ಯನ ಎಷ್ಟು ತಾಳ್ಮೆಯಿಂದ ಮಾತಾಡಿಸ್ಬೇಕು ಅಷ್ಟು ತಾಳ್ಮೆಯಿಂದ ಮಾತಾಡಿಸ್ತಾರೆ. ಅವ್ರಿಗೂ ಕೂಡ ಕೋಪ ಬರುತ್ತೆ ಅಲ್ವಾ? ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಇವರಿಂದ ಒಳ್ಳೆ ಆಟಗಳನ್ನ ನೋಡ್ಬೋದು, ಚೆನ್ನಾಗಿರುತ್ತೆ ಅಂತ. ಬಟ್ ಆದರೆ ಇವರು ಅದನ್ನು ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಹೋಗ್ತೀನಿ ಅಂತ ಇದ್ರು. ಇನ್ನೇನು ಮಾಡ್ತಾರೆ? ಸರಿ ಆಯಿತು, ಡೋರ್ ಓಪನ್ ಮಾಡಿ ಹೋಗಲಿ ಅಂತ ಸುದೀಪ್ ಸರ್ ಕೂಡ ಹೇಳ್ತಾರೆ. ನಮಗಂತೂ ತುಂಬ ಬೇಜಾರಾಯಿತು ಸ್ನೇಹಿತರೆ. ಅವರು ಹೋಗಿದ್ದು ನೋಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಅವ್ರು ಗೆಲ್ತಾರೆ, ಮತ್ತು ಇನ್ನೂ ಚೆನ್ನಾಗಿ ಆಟ ಆಡಿಸ್ತಾರೆ. ಯಾಕಂದರೆ ಬಿಗ್ ಬಾಸ್ಸು ಇದಕ್ಕೂ ಮುಂಚೆ ಆಡಿಕೊಂಡು ಮತ್ತು ನೋಡಿಕೊಂಡು ಹೋಗಿರ್ತಕ್ಕಂಥ ಶೋಭಾ ಶೆಟ್ಟಿ ಅವರು ಹೀಗೆ ಹಿಂದುಳಿದಿದ್ದು ಸರಿನಾ? ಯಾಕೆಂದರೆ ಎಷ್ಟೋ ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಇದ್ದಾರೆ, ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಇವ್ರಿಗೆಲ್ಲ ಗೊತ್ತಿದ್ದು ಒಳಗಡೆ ಹೋಗಿ ನಾನೇ ಆಚೆ ಹೋಗಬೇಕು ಅಂತ ಹೇಳಿದ್ದು ಎಷ್ಟು ಸರಿ? ನಮಗಂತೂ ತುಂಬಾ ಬೇಜಾರಾಯಿತು ಸ್ನೇಹಿತರೆ. ಈಗ ಶೋಭಾ ಶೆಟ್ಟಿ ಅವರೇ ಆಚೆ ಕಡೆ ಬಂದಿದ್ದಾರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು? ಶೋಭಾ ಶೆಟ್ಟಿ ಅವರು ಹೊರಗಡೆ ಬಂದಿದ್ದು ಸರಿ ಅನ್ನಿಸ್ತಾ, ತಪ್ಪು ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.